ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಪಾಪುಗೆ ವಾಟರ್ಮೆಲನ್ ಇತ್ತು ಮನೆಯಲ್ಲೊಂದು. ಸೊ ಅದಕ್ಕೆ 6 ಮಂತ್ಸ್ದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬೇರೆ ಫೋಟೋಸ್ ತೆಗ್ಸಿದ್ದೀವಿ, ಬಟ್ ಮನೇಲಿ ವಾಟರ್ಮೆಲನ್ ಇತ್ತು. ಸೊ ಹಂಗೆ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಈ ಥರ ಒಂದು ಥೀಮ್ನಲ್ಲಿ ಮಾಡಿದ್ದು ನೋಡಿದ್ದೆ. ವಾಟರ್ಮೆಲನ್ ಸಿಪ್ಪೆನಲ್ಲಿ 6 ಕಟ್ ಮಾಡಿಬಿಟ್ಟು ವಾಟರ್ಮೆಲನ್ನ ಕೇಕ್ ಮಾಡೋ ಥರ. ಸೊ ಅದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ಮಾಡ್ತಾಯಿದ್ದೀನಿ. ಸೊ ಫಸ್ಟಾಗಿ 6ನ ನಾನು ಈ ಪೆನ್ನಲ್ಲಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ವಾಟರ್ಮೆಲನ್ ಸಿಪ್ಪೆ ಮೇಲೆ ಬರೆದ್ಬಿಟ್ಟು ಅದನ್ನ ಕಟರ್ ತಗೊಂಡು ಕಟ್ ಮಾಡಿಕೊಂಡೆ. ಸೊ ಕಟರ್ನಲ್ಲಿ ಆಗಲಿಲ್ಲ, ಅದು ಸ್ವಲ್ಪ ಶಾರ್ಟ್ ಇತ್ತು ಕಟರ್. ಸೊ ನೈಫ್ ತೊಗೊಂಡ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನಾನು ಈಸಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ತುಂಬ ಹಾರ್ಡ್ ಇದೆ. ಸ್ವಲ್ಪ ಏನಾದರೂ ಫಾಸ್ಟಾಗಿ ಮಾಡೋಕ್ಕೆ ಹೋದರೂ ಕೂಡ ಕಟ್ ಆಗ್ತಾಯಿತ್ತು. ಸೊ ಒಂದು ಸಲ 6 ಕಟ್ ಮಾಡೋಕ್ಕೆ ಹೋಗಿ ಅದು ಮುರಿದೋಯ್ತು. ಮತ್ತು ಇನ್ನೊಂದು ಸಲ ಸ್ಕೆಚ್ ಮಾಡಿಬಿಟ್ಟು ಮತ್ತೆ ಮಾಡಿದೆ. ಸೊ ಬಂತು, ಈ ರೀತಿ ಬಂತು. ಸೊ ನೆಕ್ಸ್ಟ್ ಇವಾಗ ಕೇಕ್ ಶೇಪ್ ಬೇಕಲ್ಲ ನಮಗೆ. ಸೊ ಇದು ಫ್ರಂಟ್ ಮತ್ತು ಇದು ಬ್ಯಾಕ್ನಲ್ಲಿ ಈ ಥರ ಹಿಂದೆ ಮತ್ತು ಮುಂದೆ ಇದು ಕಟ್ ಮಾಡಿದ್ರೆ ಸೊ ನಮಗೆ ಕೇಕ್ ಶೇಪ್ ಸಿಗುತ್ತೆ, ರೌಂಡ್ ಶೇಪ್ ಬರುತ್ತೆ. ಆಮೇಲೆ ಮತ್ತೆ ಸಿಪ್ಪೆನೆಲ್ಲ ತೆಗೆದ್ರೆ ನಮಗೆ ವಾಟರ್ಮೆಲನ್ ರೌಂಡಾಗಿರುತ್ತಲ್ಲ, ಸೊ ಕೇಕ್ ಶೇಪ್ನಲ್ಲಿ ನಮಗೆ ಬರುತ್ತದು. ಸೊ ಇದು ಕಟ್ ಮಾಡ್ತಾಯಿದ್ದೀನಿ ಇವಾಗ ಔಟರ್ ಲೇಯರ್ನ. ಪಾಪುಗೆ 6 ಮಂತ್ಸ್. ಸೊ ಪಾಪುಗೆ 6 ಮಂತ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 5 ಮಂತ್ಸ್ನಲ್ಲಿ ಫ್ರೂಟ್ಸ್ನೆಲ್ಲ ಟೇಸ್ಟಿಂಗಿಗೆ ಕೊಡ್ತಿದ್ದೆ. ಸೊ ಅವಾಗ ವಾಟರ್ಮೆಲನ್ನ ಕೂಡ ಒಂದೊಂದು ದಿನ ಕೊಡ್ತಾಯಿದ್ದೆ ಟೇಸ್ಟ್ ಮಾಡೋಕ್ಕೆ. ಸೊ ಅವ್ನಿಗೆ ಅದನ್ನು ವಾಟರ್ಮೆಲನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಇದು ತಿನ್ನೋದು ಅಂತ. ಅದು ವಾಟರ್ಮೆಲನ್ ನಾವೇನಾದರೂ ತಿಂತಾಯಿದ್ರೆ ಸಾಕು ಆಗಲೇ ಅಳೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ನನಗೂ ಬೇಕು ಅಂತ. ಸೊ ಇದನ್ನು ಕಟ್ ಮಾಡೋ ಅಷ್ಟರಲ್ಲಿ ಅವ್ನ ಆಚೆ ಅಮ್ಮನ ಹತ್ರ ಕೊಟ್ಬಿಟ್ಟು ನಾನು ಒಳಗಡೆ ಬಂದುಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಅವ್ನು ನೋಡಿದ್ರೆ ನನ್ನ ಕಟ್ ಮಾಡೋಕ್ಕೆ ಬಿಡೋಲ್ಲ. ಸೊ ಫೋಟೋ ತೆಗಿಬೇಕಾದ್ರೂ ಹಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಾಟರ್ಮೆಲನ್ ಅಂದರೆ ಇಷ್ಟ ಅಲ್ವಾ, ಮುಟ್ಟೋದು ಎಲ್ಲ ಎಳ್ದಾಡೋದು ಹಿಂಗೆ ಮಾಡ್ತಾನೆ ಅಂತ ಅನಿಸುತ್ತೆ. ಸೊ ನೋಡೋಣ ಏನು ಮಾಡ್ತಾನೆ. ಕಟ್ ಮಾಡ್ತಾಯಿದ್ದೀನಿ ಔಟರ್ ಲೇಯರ್. ಫಸ್ಟು ಗ್ರೀನ್ ಕಲರ್ ಲೇಯರ್ನ ಲೈಟಾಗಿ ಕಟ್ ಮಾಡಿಕೊಂಡು ಮತ್ತು ವೈಟ್ ಲೇಯರ್ ಇದೆಯಲ್ಲ ಅದನ್ನು ಸ್ವಲ್ಪ ಹಾಗೆ ಲೈಟಾಗಿ ಕಟ್ ಮಾಡ್ಕೋಬೇಕು. ಸೊ ಅದು ಹಣ್ಣಾಗಿದೆಯೋ ಇಲ್ವೋ ಅಂತ ಕಟ್ ಮಾಡೋಕ್ಕೆ ಓಪನ್ ಮಾಡಿದ್ರು ಅದನ್ನು ತರಬೇಕಾದ್ರೆ ಅಂಗಡಿನಲ್ಲಿ. ಸೊ ಅದು ಕಟ್ ಮಾಡೋಕ್ಕೆ ಹೋದರೆ ಆಚೆ ಬರ್ತಾಯಿತ್ತು ಪಲ್ಪೆಲ್ಲ. ಮತ್ತು 6 ಕಟ್ ಮಾಡಿದ್ದದ್ರೂ ಕೂಡ ಹಂಗೆ ಆಗ್ತಾಯಿತ್ತು. ಅಲ್ಲಿ ಆ ಸಿಪ್ಪೆ ಎಲ್ಲ ಕಟ್ ಮಾಡೋಕ್ಕೆ ಹೋದರೆ ಪಲ್ಪೆಲ್ಲ ಆಚೆ ಬರ್ತಾಯಿತ್ತು. ಕಟ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯಿತು. ಇದನ್ನ ತುಂಬ ಗಟ್ಟಿ ಇದೆ ವಾಟರ್ಮೆಲನ್. ಮಾಮೂಲಿ ನಾವು ಶೇಪ್ ತಿನ್ಬೇಕಾದ್ರೆ ಕಟ್ ಮಾಡಿಕೊಂಡ್ರೆ ಅಷ್ಟು ಹಿಂಗೆ ಅನಿಸಲ್ಲ, ಬಟ್ ಈ ಥರ ಕಟ್ ಮಾಡೋ ಅಷ್ಟರಲ್ಲಿ ತುಂಬ ಕಷ್ಟ ಆಯಿತು ಕಟ್ ಮಾಡೋದು ಮಾತ್ರ. ಸೊ ಆಲ್ಮೋಸ್ಟ್ ಆಗಿದೆ. ಇವಾಗ ಸ್ವಲ್ಪ ಈ ವೈಟ್ ಲೇಯರೆಲ್ಲ ತೆಗೆದ್ರೆ ರೆಡಿ ಆಗುತ್ತೆ. ಸೊ ಇದು ಸ್ವಲ್ಪ ಆ ಕಡೆ ಈ ಕಡೆ ಇತ್ತು. ಸೊ ಅದು ನೀಟಾಗಿ ಪ್ಲೇಟ್ನಲ್ಲಿ ಕೇಕ್ ಥರ ಕೂರಲಿ ಅಂತ ಕೆಳಗಡೆ ಕೂಡ ಕಟ್ ಮಾಡಿದೆ. ಇನ್ನೂ ಸ್ವಲ್ಪ ವೈಟ್ ಸ್ಕಿನ್ ಥರ ಇದೆ, ಇದನ್ನು ಎಲ್ಲ ತೆಗಿಬೇಕು. ಮತ್ತು ಮೇಲೆ ಕಾಣ್ತಾ ಇರೋ ಸೀಡ್ಸ್ನ ಕೂಡ ತೆಗಿಬೇಕು. ಅವ್ನು ಕೇಕ್ ಥರ ಮುಂದೆ ಇಟ್ಟರೆ ಅವ್ನ ಕೈಯಾಗಿ ತಿಂತಾನೆ ಅನಿಸುತ್ತೆ. ಸೊ ಅದನ್ನು ತಿಂದ್ಕೊಂಡ್ರೆ ಕಷ್ಟ ಆಗುತ್ತೆ ತೆಗಿಬೇಕು ಅದನ್ನು ಕೂಡ. ಈ ವಿಡಿಯೋ ಪಾಪು ಹುಟ್ಟಿದ ದಿನ ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಇದು. ಇದರಲ್ಲಿ ಇಷ್ಟು ಪುಟ್ಟಾಗಿದ್ದಾನೆ, 6 ಮಂತ್ಸಲ್ಲಿ ಅಷ್ಟರಲ್ಲಿ ಇಷ್ಟು ದೊಡ್ಡವನಾಗಿದ್ದಾನೆ. ಸೊ ಕೇಕ್ ಈ ಕಡೆಗೆ ತಿರುಗಿಸ್ಬೇಕಿತ್ತು ವಿಡಿಯೋ ಮಾಡಬೇಕಾದ್ರೆ. ಸೊ ನಾನು ಅವನ ಕಡೆ ಆ ಕಡೆಯಿಂದ ಫೋಟೋ ತೆಗಿತಾಯಿದ್ರು. ಸೊ ಹಂಗಿಟ್ಟಿದ್ದೆ. ಅವನ ಅಷ್ಟರಲ್ಲೆಲ್ಲ 6ನೆಲ್ಲ ಪೀಸ್ ಮಾಡಾಕ್ತ. 6 ಹೋಗ್ಬಿಟ್ಟು 0 ಆಗಿದೆ. ಸೊ ಫೋಟೋಶೂಟ್ ಫ್ಲಾಪ್ ಆಯಿತು. 6 ಆಫ್ 0. ಸೊ ಅವ್ನಿಗಿವಾಗ ಫೋಟೋಸ್ಗಿಂತ ಇಂಪಾರ್ಟೆಂಟಾಗಿ ಅವನಿವಾಗ ತಿನ್ಕೊಳ್ಬೇಕಿದ್ನ ಸ್ವಲ್ಪನೇ ಫಿಂಗರ್ಸ್ನಲ್ಲಿ ಹಿಂಗೆ ಅಂದ್ಬಿಟ್ಟು ಟೇಸ್ಟ್ ಮಾಡ್ಕೊಳ್ತಾ ಇದ್ದಾನೆ.
ಅಷ್ಟೊತ್ತಿಂದ ಕಷ್ಟಪಟ್ಟು ಕೇಕ್ ಶೇಪ್ನಲ್ಲೆಲ್ಲ ಕಟ್ ಮಾಡಿದ್ದಕ್ಕೆ ಈ ರೀತಿ ಆಯ್ತು. ಫೋಟೋಸ್ ಒಂದು ಕೂಡ ಚೆನ್ನಾಗಿ ಬಂದಿಲ್ಲ. ನಾನು ತುಂಬ ಆಸೆಪಟ್ಟು ಕಟ್ ಮಾಡಿದೆ. ಅವನ 2 ಫೋಟೋ ತೆಗಿಯೋಷ್ಟರಲ್ಲೇ ವಾಟರ್ಮೆಲನ್ ಮೇಲೆ ಕೈ ಹಾಕಿ 6ನ 0 ಮಾಡಿ ಎಲ್ಲ ತಿನ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದಾನೆ ಇವಾಗ. ಅದು ಎಷ್ಟು ಆಸೆನೋ ಗೊತ್ತಿಲ್ಲ. ವಾಟರ್ಮೆಲನ್ ಅಂದರೆ ನಾವು ತಿಂತಾಯಿದ್ರೆ ಸಾಕು ಆಗಲೇ ನೋಡಿಬಿಟ್ಟು ಅಳ್ತಾ ಇರ್ತಾನೆ. ಕೊಟ್ಟರೆ ಸುಮ್ಮನೆ ಆಗ್ತಾನೆ. ಮತ್ತು ಅವನಿಗೆ ಇಯರ್ ಪೇರ್ಸಿಂಗ್ ಹೋದಾಗ್ಲೂ ಕೂಡ ಅದು ಕಿವಿ ಚುಚ್ಚಿದ್ದು ಅಷ್ಟು ನೋವಿದ್ರೂ ಅಳ್ತಾ ಇದ್ದ ತುಂಬ. ಆ ವಾಟರ್ಮೆಲನ್ ಒಂದು ಪೀಸ್ ಎತ್ಬಿಟ್ಟು ಮುಂದೆ ಇಟ್ಟೆ ಅಷ್ಟೇ. ಅದನ್ನು ಮತ್ತೆ ಕೈಗೆ ಕೊಟ್ಟೆ ತಿನ್ಕೊಳ್ಳಿ ಅಂತ. ಸೊ ಹಂಗೆ ಟೇಸ್ಟ್ ಮಾಡ್ಕೊಂಡು ಹಂಗೆ ಸುಮ್ಮನಾಗೋದು. ಅಷ್ಟು ಇಷ್ಟ ವಾಟರ್ಮೆಲನ್ ಅಂದರೆ. ಚೂರು ಕಿತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾನೆ. ಸೊ ಮತ್ತು ಫೋಟೋಸಲ್ಲಂತೂ ಚೆನ್ನಾಗಿ ಬರಲಿಲ್ಲ. ವಾಟರ್ಮೆಲನ್ನ ಎಲ್ಲರಿಗೂ ಕಟ್ ಮಾಡಿಕೊಟ್ಟೆ. ಅವನು ಆಟ ಆಡಾದ್ಮೇಲೆ ಹಣ್ಣು ಕೂಡ ವೇಸ್ಟು, ಟೈಮ್ ಕೂಡ ವೇಸ್ಟ್ ಮಾಡ್ದ. ಮಾತ್ರ ಎಂಜಾಯ್ ಮಾಡಿದ್ದು ಅವನೇನೆ. ಸೊ ಅಮ್ಮ ಹಂಗೆ ಅವನಿಗೆ ರಾಗಿ ಸರಿ ಮಾಡ್ತಾಯಿದ್ರು ಪೌಡರ್ನ. ಸೊ ಹಂಗೆ ರೆಸಿಪಿ ತೋರಿಸೋಣ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬೇಳೆ, ತೊಗರಿ ಬೇಳೆ, ಹೆಸರು ಕಾಳು ಮತ್ತು ಹೆಸರು ಬೇಳೆ, ಅಕ್ಕಿ ಎಲ್ಲನೂ ವಾಶ್ ಮಾಡಿಬಿಟ್ಟು ಡ್ರೈ ಮಾಡ್ಕೊಂಡಿದ್ರಮ್ಮ. ಇದರಲ್ಲಿ ಕಡಲೆಬೇಳೆ ಇದೆ, ಮತ್ತು ಗ್ರೀನ್ ಗ್ರಾಮ್ ಇದೆ, ಉದ್ದಿನ ಬೇಳೆ ದೋಸೆಗೆ ಯೂಸ್ ಮಾಡ್ತಾರಲ್ಲ ಅದೊಂದು, ಮತ್ತು ಇದು ಬಜೆ. ಇದು ಡೈಜೆಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತಾರಮ್ಮ. ಸೊ ಇಷ್ಟನ್ನೆಲ್ಲ ನೀಟಾಗಿ ಫಸ್ಟು ತೊಳೆದ್ಬಿಟ್ಟು ಒಣಗಿಸಾದ್ಮೇಲೆ ಫ್ರೈ ಮಾಡ್ಕೊಳ್ಬೇಕು. ಸೊ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಾರೆ. ಇದನ್ನು ಕೂಡ ವಾಶ್ ಮಾಡಿದ್ರು. ಪಾಪು ಕೊಡೋದ್ರಿಂದ ಎಲ್ಲನೂ ತೊಳೆದ್ಬಿಟ್ಟು ಒಣಗಿಸಿ ಆಮೇಲೆ ಡ್ರೈ ಮಾಡಿಬಿಟ್ಟೇ ಕೊಡೋದು. ಸೊ ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಪೌಡರ್ ಆಗೋದು ರೀತಿ ರೋಸ್ಟ್ ಆಗಿರಬೇಕಿಲ್ಲ ಅಂದರೆ ಅದು ನೀಟಾಗಿ ಪೌಡರ್ ಆಗೋಲ್ಲ. ಎಲ್ಲ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನ. ಮತ್ತು ಇದಕ್ಕೆ ರಾಗಿ ಆ್ಯಡ್ ಮಾಡ್ಕೊಳ್ಬೇಕು. ರಾಗಿನೂ ಕೂಡ ಅಷ್ಟೇ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿದ್ದೆಲ್ಲ ಆದಮೇಲೆ ಈ ಥರ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಸೋಸ್ಕೊಳ್ತಾರಮ್ಮ ಅದನ್ನು. ಸೊ ಇದು ಎಲ್ಲ ಹಾಕಿದ್ಮೇಲೆ ಜೀರಿಗೆ ಮತ್ತು ಮೆಣಸು ಹಾಕಿದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ. ಸೊ ಇವಾಗ ಏನೇನು ರೋಸ್ಟ್ ಮಾಡಿದ್ವಿ ಅಲ್ವಾ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ಪೂರ್ತಿ ತಣ್ಣಗಾಗಬೇಕಿಲ್ಲ ಅಂದರೆ ನಮಗೆ ಪೌಡರ್ ನೀಟಾಗಿ ಆಗೋಲ್ಲ, ಪೇಸ್ಟ್ ಆಗಿಬಿಡುತ್ತೆ. ಬಿಸಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಬಿಸಿ ಇರುತ್ತಲ್ಲ ಅದರಿಂದ ಪೇಸ್ಟ್ ರೀತಿ ಬಂದುಬಿಡುತ್ತೆ. ಆಲ್ಮಂಡಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಅದರಿಂದ. ಸೊ ಇದೆಲ್ಲ ನೀಟಾಗಿ ಎಲ್ಲ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಬೇಕು. ನಾವು ಬೇಕಾದ್ರೆ ಇದನ್ನು ಮಿಕ್ಸಿನಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಹೊರಗಡೆ ತಗೊಂಡೋಗಿ ಕೂಡ ಮಾಡಿಸ್ಕೊಳ್ಬೋದು. ಸೊ ನಾವು ಜಾಸ್ತಿ ಏನು ಮಾಡಿರಲಿಲ್ಲ, ಅಂದರೆ ಇದು ತುಂಬ ಮಾಡಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಅಮ್ಮ ಸ್ವಲ್ಪನೇ ಮಾಡಿದರು. ಸೊ ಹಂಗೆ ಮಿಕ್ಸಿನಲ್ಲಿ ಹಾಕ್ಕೊಟ್ರಮ್ಮ. ಜಾಸ್ತಿ ಮಾಡಿದರೆ ಹಾಳಾಗುತ್ತೆ. ಇವನಿಗೆ ಕ್ಯಾರೆಟ್ ಮತ್ತು ಈ ಥರ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಪ್ಯೂರಿ ಕೊಡೋದ್ರಿಂದ ಅವ್ನು ಸರಿ ಅಷ್ಟಾಗಿ ತಿನ್ನಲ್ಲ. ಡೇನಲ್ಲಿ 2 ಟೈಮ್ಸ್ ಮೀಲ್ ಕೊಟ್ಟರೆ 1 ಟೈಮ್ ಆ ಥರ ಪ್ಯೂರಿ ತಿಂತಾನೆ, 1 ಟೈಮ್ ಇದು ತಿಂತಾನೆ. ಸೊ ಇದು ಪೌಡರ್ ಆದಮೇಲೆ ಈ ಥರ ಆಗಿದೆ. 6 ಮಂತ್ಸ್ ಬೇಬಿಗೆ ಕೊಡೋದಾದರೆ ಪೂರ್ತಿ ಫೈನ್ ಪೌಡರ್ ಇರಬೇಕು, ತುಂಬ ಸ್ಮೂತ್ ಪೌಡರ್ ಇರಬೇಕು. ಸೊ ಇಲ್ಲಾಂದರೆ ಹಂಗೆ ತರಿ ಇದ್ದರೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈ ಥರ ಫೈನಾಗಿರ್ಬೇಕು ಪೌಡರ್ ಬಂದುಬಿಟ್ಟು. ಕಾಣ್ತಿದೆಯಲ್ಲ ಈ ಥರ ಆಗಬೇಕು ಪೌಡರ್. ಸೊ ಇದು ಹೀಗೆ ರಾಗಿ ಪೌಡರ್ ಮಾಡೋದು.